ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವರ್ಷ SSLC ಎಕ್ಸಾಮ್ ಅನ್ನು ಬರೆದ ವಿದ್ಯಾರ್ಥಿಗಳು ನಾಳೆ ರಿಸಲ್ಟ್ ಬರುತ್ತಂತೆ. ಇದು ನಿಜಾನ ಅಥವಾ ಅಲ್ವಾ ಅಂತ ಕೇಳ್ತಾ ಇದ್ರು. ಹಾಗೆ ರಿಸಲ್ಟ್ ಬಂದ್ರೆ ಅದನ್ನ ಹೇಗೆ ಚೆಕ್ ಮಾಡೋದನ್ನು ಕೂಡ ಕೇಳ್ತಾ ಇದ್ರು. ಈ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ತಿಳ್ಕೊಳ್ತಿದ್ವಿ. ನಂತರ SSLC ರಿಸಲ್ಟ್ ಬಂದ ಮೇಲೆ PUC ಅಡ್ಮಿಷನ್ ಮಾಡ್ಕೊಳ್ತೀರಾ, ಆವಾಗ PUC ಅಡ್ಮಿಷನ್ ಪ್ರೊಸೀಜರ್ ಅದ್ರ ಬಗ್ಗೆ, ಹಾಗೆ ಶಿಕ್ಷಣ ಇಲಾಖೆಯವರು ಸ್ಕಾಲರ್ಶಿಪ್ ಅನೌನ್ಸ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಆದಷ್ಟು ಬೇಗ ಹೇಳ್ತೀವಿ. ಅದಕ್ಕೋಸ್ಕರ ಈ ಚಾನಲ್ಗೆ ಮೊದಲಬಾರಿಗೆ ವಿಸಿಟ್ ಮಾಡಿದ್ರೆ ಮರಿದ ಸಬ್ಸ್ಕ್ರೈಬ್ ಮಾಡಿ. ಸರಿ, ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ SSLC ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಏನಿದೆ ಅದು ಸಂಪೂರ್ಣವಾಗಿ ಮುಗಿದಿದೆ. ನಂತರ ನಮ್ಮ ಶಿಕ್ಷಣ ಇಲಾಖೆಯವರು ಮೇ 8ರಿಂದ ಮೇ 10 ಒಳಗಡೆ ರಿಸಲ್ಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಮೇ 8 ನಾಳೆ SSLC ರಿಸಲ್ಟ್ ಬರುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಅನ್ನೋದಕ್ಕಿಂತ ನಾಳೆ ಮೇ 8ಕ್ಕೆ ರಿಸಲ್ಟ್ ಬರಲ್ಲ. ಹಾಗಿದ್ರೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಮೇ 9 ಅಥವಾ ಮೇ 10ಕ್ಕೆ SSLC ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸರಿನಾ? ಕರ್ನಾಟಕ ರಾಜ್ಯದಲ್ಲಿ SSLC ವಿದ್ಯಾರ್ಥಿಗಳ ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ ಆದ್ಮೇಲೆ ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನ ಹೇಗೆ ಚೆಕ್ ಮಾಡೋದು ಅಂತ ತಿಳ್ಕೊಳ್ಳೋದಾದ್ರೆ ನಮ್ಮ ಶಿಕ್ಷಣ ಇಲಾಖೆಯವರು ಪ್ರತಿ ವರ್ಷ kerresults.nic.in ಇದೇ ವೆಬ್ಸೈಟ್ ಅಲ್ಲಿ SSLC ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ನಂತರ ವಿದ್ಯಾರ್ಥಿಗಳು ಅಂದ್ರೆ ನೀವೆಲ್ಲರೂ ಕೂಡ ಅಲ್ಲಿ ನಿಮ್ಮ SSLC ರಿಜಿಸ್ಟರ್ ನಂಬರ್ ಅದನ್ನ ಎಂಟರ್ ಮಾಡಿ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು. ನಂತರ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಕೂಡ ಮಾಡಿ. ಓಕೆನಾ? ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.